ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾನ್ಸಾ. ನೀವು ಆಲ್ರೆಡಿ ಇವಾಗ ಟೈಟಲಲ್ಲಿ ನೋಡಿರೋ ಹಾಗೆ ಇವತ್ತು ವಾಟ್ ಐ ಆ್ಯಕ್ಚುಲಿ ಯೂಸ್ಡ್ ಇನ್ ಹಾಸ್ಪಿಟಲ್ ವೈಲ್ ಡೆಲಿವರಿಂಗ್ ಮೈ ಬೇಬೀಸ್ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹ್ಯಾವಿಂಗ್ 2 kids, 2 times ಎಕ್ಸ್ಪೀರಿಯನ್ಸಲ್ಲಿ ಇದು ಎಕ್ಸ್ಪೀರಿಯನ್ಸ್ ವೈಸು ಆಮೇಲೆ ಹೇಗೆ ಯೂಸ್ ಆಯಿತು ಅದ್ರ ಮೇಲೆ ನಾನು ನಿಮಗೆ ಈ ವಿಡಿಯೋ ಮಾಡ್ತಿದ್ದೀನಿ. ಹೋಪ್ಫುಲಿ ನೆಕ್ಸ್ಟ್ ಇವಾಗ ಯಾರು ಡೆಲಿವರಿಗೆ ರೆಡಿ ಆಗಿದ್ದೀರೋ ಅಥವಾ ನೆಕ್ಸ್ಟ್ ಬೇಬಿಗೆ ಪ್ಲ್ಯಾನ್ ಮಾಡ್ತಿದ್ದೀರೋ ನಿಮ್ಗೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಫ್ ಯು ಲೈಕ್ ದಿಸ್ ಪ್ಲೀಸ್ ಗಿವ್ ಮಿ ಅ ಥಮ್ಸ್ ಅಪ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಬಗ್ಗೆ ಏನದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರು ಮದರ್ ಆಗ್ತಿದ್ದಾರೋ ಅವ್ರಿಗೆ ಏನೇನು ಥಿಂಗ್ಸ್ ನೆಸೆಸಿಟಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಫಸ್ಟ್ ಪಾಯಿಂಟ್, ಔಟ್ಫಿಟ್. ವೆದರ್ ನಾರ್ಮಲ್ ಆಗಲಿ ಸಿ ಸೆಕ್ಷನ್ ಆಗಲಿ, ನಿಮಗೆ ಹಾಸ್ಪಿಟಲ್ಗೆ ಹೋದ ತಕ್ಷಣ ಹಾಸ್ಪಿಟಲ್ ಗೌನ್ನ ಹಾಕ್ಬಿಡ್ತಾರೆ. ಆ್ಯಂಡ್ ಲೇಬರ್ ಎಲ್ಲ ಆಯಿತು ಅಂದರೆ ಅದಾದಮೇಲೆ ಅಗೈನ್ ಹಾಸ್ಪಿಟಲ್ ಗೌನೇ ಕೊಡ್ತಾರೆ. ಆ್ಯಂಡ್ ದ ಫಾರ್ಮೋಸ್ಟ್ ಕಂಫರ್ಟಬಲ್ ಥಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಡಾಕ್ಟರ್ಸ್ ಬರ್ತಾನೆ ಇರ್ತಾರೆ ಚೆಕ್ ಮಾಡೋದಕ್ಕೆ. ಸೊ ನಮ್ಮದೇ ಏನೇ ಔಟ್ಫಿಟ್ ಹಾಕಿದ್ರು ಅವ್ರಿಗೆ ಕಷ್ಟ ಆಗುತ್ತೆ ಆ್ಯಂಡ್ ಈವನ್ ವಿ ಫೀಲ್ ಅನ್ಕಂಫರ್ಟಬಲ್. ಸೊ ಹಾಸ್ಪಿಟಲ್ ಗೌನ್ಸ್ ತುಂಬ ಮೇಯ್ನಾಗಿ ಯೂಸ್ ಮಾಡ್ತೀವಿ. ಸೊ ನಮ್ಮದು ಎಕ್ಸ್ಟ್ರಾ ಔಟ್ಫಿಟ್ ಅಂತ ಯಾವಾಗ ಬೇಕಾಗುತ್ತೆ ಅಂದರೆ ಇಫ್ ವಿ ಆರ್ ಗೆಟಿಂಗ್ ಕ್ಲಿಕ್ಡ್ ಪಿಕ್ಚರ್ಸ್ ಅಂತ ಏನಾದರೂ ತೊಗೊಳ್ತಾ ಇದ್ದೀವಿ ಅಂತ ಅಂದರೆ ಆ ಮೂಮೆಂಟಲ್ಲಿ ಒಂದು ಎಗೈನ್ ಯಾವುದೇ ಕ್ಯೂಟ್ ಔಟ್ಫಿಟ್ನ ಪ್ಯಾಕ್ ಮಾಡಬೇಡಿ. ಬಿಕಾಸ್ ಆಫ್ಟರ್ ಡೆಲಿವರಿ ವೆದರ್ ಇಟ್ ಇಸ್ ಸಿ ಸೆಕ್ಷನ್ ಆರ್ ನಾರ್ಮಲ್, ಕೆಲವ್ರ ಬಾಡಿ ಸ್ವೆಲ್ಲಿಂಗ್ ಬರುತ್ತೆ. ಇಟ್ಸ್ ನಾಟ್ ಲೈಕ್ ಕೆಲವ್ರಿಗೆ ಪಾದ ಸ್ವೆಲ್ಲಿಂಗ್ ಬರ್ಬೋದು, ಕೆಲವ್ರಿಗೆ ಬಾಡಿನೇ ಸ್ವೆಲ್ಲಿಂಗ್ ಬರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಅಗೇನ್. ಸೊ ಆ್ಯಂಡ್ ಈವನ್ ಡೆಲಿವರಿ ಆದ ತಕ್ಷಣ ನೀವು ನಿಮ್ಮದು ನಾರ್ಮಲ್ ಶೇಪ್ಗೆ ಹೋಗಿರಲ್ಲ, ಪ್ರೆಗ್ನೆನ್ಸಿ ವೆಯ್ಟ್ಗೆ ಹೋಗಿರಲ್ಲ. ಸ್ಟಿಲ್ ಯು ಲುಕ್ ಲೈಕ್ ಒಂದು 5 months 6 months ಪ್ರೆಗ್ನೆಂಟ್ ಅನ್ನೋ ಹಾಗೆ ಕಾಣ್ತಿರ್ತೀರಾ. ಸ್ಟಮಕ್ ಇನ್ನೂ ಬ್ಯಾಕ್ ಹೋಗಿರೋದಿಲ್ಲ ಅದ್ರದ್ದು ನಾರ್ಮಲ್ ಸೈಜ್ಗೆ, ಯೂಟಿರಸ್ಸು. ಸೊ ಪ್ರೆಗ್ನೆನ್ಸಿಲಿ ಯಾವ್ದು ಕಂಫರ್ಟಬಲ್ ಕ್ಲೋತ್ಸ್ ಇತ್ತೋ ಅದನ್ನೇ ಪ್ಯಾಕ್ ಮಾಡ್ಕೊಂಡಿರಿ. ಸ್ವಲ್ಪ ಕ್ಲೀನಾಗೆ ಇದ್ದರೆ, ಬಿಕಾಸ್ ಆ ಪಿಕ್ಚರ್ಸು ಫ್ಯೂಚರ್ಗೆ ಬೇಕಾಗುತ್ತಲ್ವ. ಸೊ ಸ್ವಲ್ಪ ಪುಟ್ ಟುಗೆದರ್ ಅಂತ ಕಾಣೋದಕ್ಕೆ ಆ ಔಟ್ಫಿಟ್ ಹೆಲ್ಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಕಮಿಂಗ್ ಹೋಮ್ ಔಟ್ಫಿಟ್ ಎಲ್ಲ ಮುಗೀತು ಅಂತ ಅಂದಮೇಲೆ ವಾಪಸ್ ಮನೆಗೆ ಬರುವಾಗ ಕಮಿಂಗ್ ಹೋಮ್ ಔಟ್ಫಿಟ್ ಅಂತ ಒಂದು ಎಗೈನ್ ಪ್ರೆಗ್ನೆನ್ಸಿಲಿ ಯಾವ್ದು ಯೂಸ್ ಮಾಡ್ತಿದ್ರು, ಕಂಫರ್ಟಬಲ್ ಮೆಟರ್ನಿಟಿ ಲೆಗ್ಗಿನ್ ಯೂಸ್ ಮಾಡ್ತಿದ್ರೆ ಅದಕ್ಕೊಂದು ಟೀ ಶರ್ಟು, ಎನಿಥಿಂಗ್ ಆಫ್ ಯುವರ್ ಚಾಯ್ಸ್. ಈವನ್ ಸೆಲ್ವಾರ್ ನಿಮಗೆ ಇಷ್ಟ ಆಯಿತು, ಇಫ್ ಯು ಫೀಲ್ ಕಂಫರ್ಟಬಲ್, ಅಥವಾ ಕುರ್ತಾ, ಎನಿಥಿಂಗ್. ಬಟ್ ರಿಮೆಂಬರ್, ಯಾವಾಗಲೂ ಬ್ರೆಸ್ಟ್ ಫೀಡಿಂಗ್ಗೆ ಹೆಲ್ಪ್ಫುಲ್ ಆಗಿರೋಂಥ ಕ್ಲೋತ್ಸ್ನೇ ಚೂಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೂ ಹೆಲ್ಪು. ಆಮೇಲೆ ಮಗು ಸಡನ್ನಾಗಿ ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ, ಯು ಕಾಂಟ್ ಕಾಮ್ ಡೌನ್. ಬಿಕಾಸ್ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಯಾವುದೇ ಟೈಮ್ ಆಗಲಿ ಮಗು ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಸ್ವಲ್ಪ ಪ್ಯಾರನಾಯ್ಡ್ ಹೋಗ್ತೀವಿ. ಆಮೇಲೆ ಸಡನ್ನಾಗಿ ಒಂಥರ ಗಾಬರಿ, ಏನು ಮಾಡೋದು ಅಂತ. ಸೊ ಈಸಿಯಾಗಿ ಬ್ರೆಸ್ಟ್ ಫೀಡ್ ಮಾಡೋಕ್ಕೆ ಹೆಲ್ಪ್ ಆಗುವಂಥ ಔಟ್ಫಿಟ್ಸ್ನೇ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟು, ಇನ್ನರ್ ವೇರ್ಸ್. ನರ್ಸಿಂಗ್ ಬ್ರಾಸ್ ತೊಗೊಳ್ಳೋದಾ ಅಥವಾ ತೊಗೊಂಡ್ರೆ ಅವಾಗಿಂದನೇ ಹೆಲ್ಪ್ ಆಗುತ್ತಾ ಅಂತ ಎಷ್ಟೊಂದು ಜನಕ್ಕೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಎಸ್, ನಾನು ನರ್ಸಿಂಗ್ ಬ್ರಾಸ್ ತೊಗೊಂಡು ಹೋಗಿದ್ದೆ. ಬಟ್ ಏನು ಅಂತಂದರೆ ಡೆಲಿವರಿ ಆದ ತಕ್ಷಣ ಹಾಸ್ಪಿಟಲ್ ಗೌನಲ್ಲಿ ಇರ್ತೀವಲ್ಲ ನಾವು, ಇಟ್ಸ್ ಲೈಕ್ ನೀವು ಫ್ರಮ್ ಡೇ ಒನ್ನೇ ನಿಮಗೆ ಬ್ರೆಸ್ಟ್ ಫೀಡ್ ಬ್ರೆಸ್ಟ್ ಮಿಲ್ಕ್ ಅಷ್ಟು ಪ್ರೊಡ್ಯೂಸ್ ಆಗೋದಿಲ್ಲ. ಯು ಡೋಂಟ್ ಲೀಕ್ ಬೇಸಿಕಲಿ ಹಾಸ್ಪಿಟಲಲ್ಲಿ ಇರೋವರೆಗೂ. ಇಟ್ ಟೇಕ್ಸ್ ಟೈಮ್. ಬಟ್ ಬರಲ್ಲ ಅಂತಲ್ಲ, ಲೀಕ್ ಆಗೋ ಪ್ರಾಬ್ಲಮ್ ಏನೂ ಇರೋದಿಲ್ಲ. ಆ್ಯಂಡ್ ಮೋರ್ ಓವರ್ ನಾನೇನು ಕಂಡಿಡ್ಕೊಂಡಿದ್ದು ಅಂದರೆ ಜಸ್ಟ್ ಒಂದು ಸ್ಲಿಪ್ ಬರುತ್ತಲ್ಲ, ಮ್ಯಾಕ್ಸಲ್ಲಿ ನಾನು ಒಂದು ಸ್ಲಿಪ್ ತೊಗೊಂಡಿದ್ದೆ. ಇಟ್ಸ್ ಜಸ್ಟ್ ಬ್ರೆಸ್ಟ್ಗೆ ಸಪೋರ್ಟ್ ಕೊಡೋ ಹಾಗೆ ವಿತ್ ಪ್ಯಾಡೆಡ್ ಇತ್ತು ಅದು. ಐ ಜಸ್ಟ್ ಇನ್ಸರ್ಟ್ ದ ಪಿಕ್ಚರ್ ಹಿಯರ್. ಅದು ತುಂಬ ಹೆಲ್ಪ್ಫುಲ್ ಆಯಿತು. ಈಸಿ ಟು ಬ್ರೆಸ್ಟ್ ಫೀಡ್ ದ ಬೇಬಿ. ಅಟ್ ದ ಸೇಮ್ ಟೈಮ್ ನಮಗೆ ಒಂಥರ ಬ್ರಾ ಕೊಡೋ ಕಂಫರ್ಟು ಕೊಡ್ತು. ಅಟ್ ದ ಸೇಮ್ ಟೈಮ್ ಸ್ಟಮಕ್ ಏರಿಯಾಗೆ ಒಂದು ಎಕ್ಸ್ಟ್ರಾ ಸಪೋರ್ಟು. ಬಿಕಾಸ್ ಅದು ಒಂಥರ ಟೈಟಾಗೆ ಇರ್ತಿದ್ದರಿಂದ ನನಗೆ ಸ್ಟಮಕ್ ಏರಿಯಾಗೆ ಒಂದು ಎಕ್ಸ್ಟ್ರಾ ಸಪೋರ್ಟ್ ಸಿಕ್ತು. ಸೊ ಐ ಪ್ರಿಫರ್, ನಾನು ರೆಕಮೆಂಡ್ ಏನು ಮಾಡ್ತೀನಿ ಅಂದರೆ ರ್ಯಾದರ್ ದ್ಯಾನ್ ನರ್ಸಿಂಗ್ ಬ್ರಾಸ್, ಈ ಥರ ಯಾವುದಾದ್ರೂ ನಿಮಗೆ ಸ್ಲಿಪ್ಪು ಅಥವಾ ಆ ಥರದ್ದು ಸರ್ಚ್ ಮಾಡಿ. ನನ್ನ ಪ್ರಕಾರ ಈಸಿ ಆ್ಯಂಡ್ ಸಸ್ತೆ ಅಂದರೆ ಒಂದು ಅಫೋರ್ಡಬಲ್ ರೇಂಜಲ್ಲಿ ಅಂತಂದರೆ ಮ್ಯಾಕ್ಸಲ್ಲಿ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಅಷ್ಟೇ ಅದೆಲ್ಲ ಜಾಸ್ತಿ ಯೂಸ್ ಆಗೋದು. ಲಾಂಗ್ ರನ್ನಲ್ಲಿ ಏನು ಯೂಸ್ ಆಗೋದಿಲ್ಲ. ಸೊ ಆ ಬ್ರೆಸ್ಟ್ ಫೀಡಿಂಗ್ ಫಸ್ಟ್ 6 months ಅಂತೂ ತುಂಬ ಚೆನ್ನಾಗಿ ಹೆಲ್ಪ್ ಆಯಿತು. ಎಸ್ಪೆಷಲಿ ಹಾಸ್ಪಿಟಲಲ್ಲಂತೂ ನನಗೆ ಐ ರಿಯಲಿ ಫೆಲ್ಟ್ ವೆರಿ ಕಂಫರ್ಟಬಲ್ ಅದನ್ನು ಬೈ ವೇರಿಂಗ್ ದಟ್ ಸ್ಲಿಪ್. ನೆಕ್ಸ್ಟು ಪ್ಯಾಂಟೀಸ್. ಯೂಸ್ ಆ್ಯಂಡ್ ಥ್ರೋ ಪ್ಯಾಂಟೀಸ್ನ ನಾನು ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಇಟ್ ವಿಲ್ ಬಿ ಕ್ವೈಟ್ ಮೆಸ್ಸಿ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಆಫ್ಟರ್ ಡೆಲಿವರಿ. ಬಿಕಾಸ್ ವಿಲ್ ಬಿ ದೆರ್ ಈಸ್ ಸೋ ಮಚ್ ಆಫ್ ಬ್ಲೀಡಿಂಗ್.
ಅದರಲ್ಲೇನು ಇದಿಲ್ಲ, ಶೇಮ್ ಇಲ್ಲ. ದಿಸ್ ಇಸ್ ಸೋ ನ್ಯಾಚುರಲ್. ಎಗೈನ್ ನೀವು ನಾರ್ಮಲ್ ಪ್ಯಾಂಟೀಸ್ ಯೂಸ್ ಮಾಡ್ತೀನಿ ಅಂತಂದರೆ ಎಗೈನ್ ಅದು ಡರ್ಟಿ ಲಾಂಡ್ರಿನ ನೀವು ಅಲ್ಲಿ ವಾಶ್ ಮಾಡೋಕ್ಕಾಗಲ್ಲ, ಮನೆಗೆ ಕಳಿಸ್ಬೇಕು. ಮನೇಲಿ ಯಾರ ಕೈಲೋ ವಾಶ್ ಮಾಡ್ಸೋಕ್ಕೆ ನಮಗೆ ಮುಜುಗರ ಆಗುತ್ತೆ, ಅಥವಾ ನಾವು ಬರೋವರೆಗೂ ಅದನ್ನ ಇಡೋಕ್ಕಾಗಲ್ಲ. ಸೊ ಇವಾಗ ಅವೈಲೇಬಲ್ ಇರೋದ್ರಿಂದ ದಟ್ ಯೂಸ್ ಆ್ಯಂಡ್ ಥ್ರೋ ಪ್ಯಾಂಟೀಸು ಕಮ್ಸ್ ಇನ್ ರೆಸ್ಕ್ಯೂ ಆ್ಯಕ್ಚುಲಿ. ನೆಕ್ಸ್ಟ್ ಅದೇ ಪಾಯಿಂಟ್ ಹೇಳ್ತೀನಿ, ಸ್ಯಾನಿಟರಿ ಪ್ಯಾಡ್ಸ್. ಹಾಸ್ಪಿಟಲ್ ವಿಲ್ ಪ್ರೊವೈಡ್ ಯು ಎನ್ ನಂಬರ್ ಆಫ್ ಪ್ಯಾಡ್ಸ್, ಬಟ್ ಅಗೈನ್ ಅದು ಎಕ್ಸ್ಟ್ರಾ ಲಾರ್ಜ್ ಆ ಥರನೇ ಇರುತ್ತೆ. ಇಟ್ಸ್ ನಾಟ್ ಎ ರೆಗ್ಯುಲರ್ ಒಂದು ಸ್ಮಾಲ್ ಪ್ಯಾಡ್ ಥರ ಏನೂ ಇರೋದಿಲ್ಲ. ಬಟ್ ಇಫ್ ಯು ಆರ್ ವೆರಿ ಪರ್ಟಿಕ್ಯುಲರ್ ಯು ಕ್ಯಾನ್ ಬೈ ಬ್ರಿಂಗ್ ಯುವರ್ ಓನ್. ಅಥವಾ ಹಾಸ್ಪಿಟಲಲ್ಲೂ ದೇ ಪ್ರೊವೈಡ್ ಅ ಗುಡ್ ಕ್ವಾಲಿಟಿ ಸ್ಯಾನಿಟರಿ ಪ್ಯಾಡ್ಸ್ ಓನ್ಲಿ. ಬಟ್ ಒಂದು ಪ್ಯಾಕ್ ಅಂತ ನಮ್ಮ ಒಂದೊಂದು ರೂಮಲ್ಲೆಲ್ಲ ಇಟ್ಟಿರ್ತಾರೆ. ಸೊ ಅದಾಗೋದ್ಮೇಲೆ ಯು ಶುಡ್ ಬಿ ಹ್ಯಾವಿಂಗ್ ಯೋರ್ ಓನ್. ಸೊ ಒಂದು ಪ್ಯಾಕ್ ಆಫ್ ಸ್ಯಾನಿಟರಿ ಪ್ಯಾಡ್ನ ತೊಗೊಂಡು ಹೋಗೋದು ಇಟ್ಸ್ ಅಡ್ವೈಸಬಲ್ ಆ್ಯಂಡ್ ರೆಕಮೆಂಡೆಡ್ ಅಂತಲೇ ಅನ್ಕೋಬೋದು. ನೆಕ್ಸ್ಟ್ ಪಾಯಿಂಟು ಬಾತ್ರೂಮ್ ಕಿಟ್. ಎಗೈನ್ ಹಾಸ್ಪಿಟಲ್ ಪ್ರೊವೈಡ್ ಮಾಡುತ್ತೆ, ಬಟ್ ಇಫ್ ಯು ಆರ್ ಪರ್ಟಿಕ್ಯುಲರ್ ಅಬೌಟ್ ಯುವರ್ ಬ್ರ್ಯಾಂಡ್ಸ್ ಪ್ಲೀಸ್ ಬ್ರಿಂಗ್. ಅಥವಾ ಹಾಸ್ಪಿಟಲ್ ಪ್ರೊವೈಡ್ ಮಾಡೋದು, ಆಮೇಲೆ ಇಟ್ಸ್ ಅ ವೆರಿ ಸ್ಮಾಲ್ ಬಾಟಲ್ಸ್ ಆ ಥರ, ಅದು ಸಾಲೋದಿಲ್ಲ. ಇವಾಗ ಸಪೋಸ್ ಸಿ ಸೆಕ್ಷನ್ ಆಯಿತು ಅಂದರೆ 3 nights 4 days ಇರ್ತೀವಿ. ಸೊ ಅವಾಗ 3 times ಯು ಟೇಕ್ ಬಾತ್. ಸೊ ಸಾಲೋದಿಲ್ಲ. ಆ್ಯಂಡ್ ಬಾತ್ರೂಮ್ ಕಿಟ್ಟಲ್ಲಿ ಈವನ್ ಇಫ್ ಯು ಆರ್ ವಿಲ್ಲಿಂಗ್ ಟು ಟೇಕ್ ಹೆಡ್ ಬಾತ್ ಅಂತಂದರೆ ಯು ಬ್ರಿಂಗ್ ಯುವರ್ ಓನ್ ಶಾಂಪೂ ಆ್ಯಂಡ್ ಕಂಡೀಷ್ನರ್. ಇಲ್ಲಾಂದರೆ ಅಗೈನ್ ನಾರ್ಮಲಿ ಪೇಸ್ಟ್ ಆ್ಯಂಡ್ ಬ್ರಷ್ ತೊಗೊತೀರಾ, ಒಂದು ಫೇಸ್ ವಾಶು, ಬಾಡಿ ವಾಶ್, ಮಾಯ್ಶ್ಚರೈಸರ್. ಇಟ್ಸ್ ಬೆಟರ್. ನಮಗೆ ಒಂಥರ ಅಗೈನ್ ವಿ ಫೀಲ್ ಹೋಮ್ಲಿ, ಒಂಥರ ನಾವು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಆ್ಯಂಡ್ ವಿ ಫೀಲ್ ಕಂಫರ್ಟಬಲ್. ಆ್ಯಂಡ್ ಟೇಕಿಂಗ್ ಬಾತ್ ಈಸ್ ಮಸ್ಟ್. ಹಾಸ್ಪಿಟಲ್ಸೇ ಅವರು ಅಲ್ಲಿ ಅಂದ್ರು ಇರ್ತಾರಲ್ಲ, ಅವರೇ ನಿಮಗೆ ಹೆಲ್ಪ್ ಮಾಡ್ತಾರೆ ಟು ಟೇಕ್ ಬಾತ್, ವೆದರ್ ಇಟ್ ಈಸ್ ನಾರ್ಮಲ್ ಆರ್ ಸಿ ಸೆಕ್ಷನ್. ಎಗೈನ್ ಸಿ ಸೆಕ್ಷನ್ ಅಂದರೆ ಬೆಡ್ಡಲ್ಲೇ ಇರ್ತೀವಿ ಅನ್ನೋದು ಸುಳ್ಳು. ವಿತ್ 2 times ಆಫ್ ಎಕ್ಸ್ಪೀರಿಯನ್ಸ್ ಆಫ್ ಹ್ಯಾವಿಂಗ್ ಸಿ ಸೆಕ್ಷನ್ ಫ್ರಮ್ ಡೇ 1, ಅಂದರೆ ಮಗು ಲೇಬರ್ ಡೆಲಿವರಿ ಆಗಿದ್ದ ದಿನ ವೆರಿ ನೆಕ್ಸ್ಟ್ ಡೇಯಿಂದನೇ ಅವರು ನಮಗೆ ದೇ ಸ್ಟಾರ್ಟ್ ಗಿವಿಂಗ್ ಅಸ್ ಬಾತ್ ಆ್ಯಂಡ್ ಆಲ್. ಆ್ಯಂಡ್ ಇಟ್ ಫೀಲ್ಸ್ ವೆರಿ ಗುಡ್. ನಿಮಗೆ ನಿಮ್ಮದೇ ಪ್ರಾಡಕ್ಟ್ಸ್ ಬೇಕು ಅಂದರೆ ಪ್ಲೀಸ್ ಬ್ರಿಂಗ್. ಆ್ಯಂಡ್ ಅವ್ರು ಕೊಡೋದು ಸಾಲೋದಿಲ್ಲ. ಸೊ ಇಟ್ಸ್ ಬೆಟರ್ ಟು ಬ್ರಿಂಗ್ ಯುವರ್ ಓನ್. ಹಾಗೆ ಕಿಟ್ ಬಗ್ಗೆ ಮಾತಾಡ್ತಿರುವಾಗ ಮೇಕಪ್ ಕಿಟ್ ಬಗ್ಗೆನೂ ಮಾತಾಡ್ತೀನಿ. ಆಬ್ವಿಯಸ್ಲಿ ವಿ ಫೀಲ್ ಅದೇನು ತೊಗೋಬಾರ್ದಾ, ಅಥವಾ ಇದು ತೊಗೊಂಡ್ರೆ ಏನು ಯೂಸ್ ಇಲ್ಲ, ಹಾಗಲ್ಲ. ಇಟ್ ಡಿಪೆಂಡ್ಸ್. ಅಗೇನ್ ನೀವು ಮಗು ಪಿಕ್ಚರ್ಸು ಅಥವಾ ಫ್ಯಾಮಿಲಿ ಪಿಕ್ಚರ್ಸ್ ಏನಾದರೂ ಕ್ಲಿಕ್ ಮಾಡಿಸ್ಕೊತಾ ಇದ್ದೀರಾ ಹಾಸ್ಪಿಟಲಿಂದಾನೆ, ಅಥವಾ ಯಾರಾದರೂ ಬರ್ತಿದ್ದಾರೆ ಮಾಡೋದಕ್ಕೆ ಅಂತಂದರೆ ಪ್ಲೀಸ್ ಬ್ರಿಂಗ್ ಎನಿಥಿಂಗ್. ಒಂಥರ ಸಿಂಪಲ್ ಆಗಿರಬೇಕು. ಟಿಂಟೆಡ್ ಮಾಯ್ಶ್ಚರೈಸರ್ ಆಗಲಿ, ಅಥವಾ BB or CC ಕ್ರೀಮ್ ಆಗಲಿ, ಒಂದು ಕಾಂಪ್ಯಾಕ್ಟು, ಒಂದು ಏನಾದರೂ ಒಂದು ಟಿಂಟೆಡ್ ಲಿಪ್ ಕೇರ್ ಅಥವಾ ಲಿಪ್ಸ್ಟಿಕ್ ಯಾವುದಾದ್ರೂ ಒಂದು ಸಾಕು. ಇದು ವೆರಿ ಸಿಂಪಲ್. ಅಗೈನ್ ಆ್ಯಂಡ್ ಕೂಮ್ ಇದ್ದೇ ಇರುತ್ತೆ. ಸೊ ಒಂಚೂರು ಪುಟ್ ಟುಗೆದರ್ ಅಂತ ನೀವು ಕಾಣ್ತೀರಾ ಪಿಕ್ಚರ್ಸಲ್ಲಿ. ಆ್ಯಂಡ್ ಯು ಲುಕ್ ಕ್ಲೀನ್ ಅಗೇನ್, ಬಿಕಾಸ್ ಲೇಬರ್ ಆದಮೇಲೆ ಆಬ್ವಿಯಸ್ಲಿ ಯುವರ್ ಬಾಡಿ ಈಸ್ ಸೋ ಟಯರ್ಡ್ ಆ್ಯಂಡ್ ಈವನ್ ಯುವರ್ ಸ್ಲೀಪ್ ಡಿಪ್ರೈವ್ಡ್. ಸ್ಟಾರ್ಟಿಂಗಲ್ಲೇ ತುಂಬ ಚೆನ್ನಾಗಿ ಮಲಗುತ್ತೆ ಅನ್ನೋದು ತುಂಬ ಲಕ್ಕಿ ಪೀಪಲು. ಅದು ವೆರಿ ಫ್ಯೂ ಬೇಬೀಸ್ ಆ ಥರ ಮಲಗ್ತಾರೆ, ಬಿಕಾಸ್ ದೇ ಆರ್ ವೆರಿ ನ್ಯೂ ಟು ದಿಸ್ ವರ್ಲ್ಡ್. ಸೊ ಸ್ಲೀಪ್ ಡಿಪ್ರೈವ್ ಆಗಿರ್ತೀರಾ, ಯುವರ್ ಐಸ್ ವಿಲ್ ಲುಕ್ ವೆರಿ ಟಯರ್ಡ್, ಯು ಲುಕ್ ವೆರಿ ಟಯರ್ಡ್. ಸೊ ಅದೆಲ್ಲ ಪಿಕ್ಚರ್ಸಲ್ಲಿ ಕಾಣಬಾರ್ದು ಅಂದರೆ ಟು ಲುಕ್ ಟು ಲುಕ್ ಪುಟ್ ಟುಗೆದರ್, ಲಿಟಲ್ ಬಿಟ್ ಆಫ್ ಮೇಕಪ್ ರೆಕಮೆಂಡೆಡ್. ಅಗೈನ್ ಮಾಯ್ಶ್ಚರೈಸರ್ ಎಲ್ಲ ಇಟ್ಕೊಂಡಿರ್ತೀರಾ. ಸೊ ಒಂದು ಸ್ವಲ್ಪ ಆ ಟೈಮಲ್ಲಿ ಒಂಚೂರು ರೆಡಿ ಆಗಿಬಿಟ್ರೆ ಲೈಫ್ ಅಂತ ನೋಡೋ ಆ ಪಿಕ್ಚರು ಇಟ್ ಲುಕ್ಸ್ ಗುಡ್. ಸೊ ಅಲಾಂಗ್ ವಿತ್ ನಾನು ಇನ್ನೊಂದು ಏನು ರೆಕಮೆಂಡ್ ಮಾಡ್ತೀನಿ ಅಂದರೆ ಬ್ರೆಸ್ಟ್ ಫೀಡಿಂಗ್ ಪಿಲ್ಲೋ. ಫಸ್ಟ್ ಟೈಮ್ ಅರೌಂಡ್ ನನಗೆ ಗೊತ್ತಿರಲಿಲ್ಲ, ನಾನು ಹಾಸ್ಪಿಟಲಿಗೆ ತೊಗೊಂಡೋಗಿಲ್ಲ. ಬಟ್ ಸೆಕೆಂಡ್ ಟೈಮ್ ಅರೌಂಡ್ ಬ್ರೆಸ್ಟ್ ಫೀಡಿಂಗ್ ಪಿಲ್ಲೋನ ಇನ್ಸೆಟ್ ದ ಪಿಕ್ಚರ್ ಹಿಯರ್ ತುಂಬ ಹೆಲ್ಪ್ಫುಲ್ ಆಯಿತು ಹಾಸ್ಪಿಟಲಲ್ಲಿ. ಬಿಕಾಸ್ ಏನಾದರೂ ಆಗಲಿ ಫಸ್ಟ್ ಟೈಮ್ ಅರೌಂಡ್ ಆಗಲಿ ಸೆಕೆಂಡ್ ಟೈಮ್ ಅರೌಂಡ್ ಆಗಲಿ, ಮಗು ಬ್ರೆಸ್ಟ್ ಫೀಡ್ ತೊಗೊಳ್ಬೇಕು ಅಂತಂದರೆ ದ ಪೊಸಿಷನ್ ಮ್ಯಾಟರ್ಸ್ ಅ ಲಾಟ್. ಈವನ್ ನೀವು ಹೇಗೇಗೋ ಕೂತ್ಕೊಂಡ್ರೆ ನಿಮಗೂ ಬ್ಯಾಕ್ ಏಕ್ ಅವಾಗಿಂದನೇ ಸ್ಟಾರ್ಟ್ ಆಗೋಗುತ್ತೆ. ಯು ಶುಡ್ ಸ್ಟ್ರೈಟ್ ಅಟ್ ದ ಸೇಮ್ ಟೈಮ್ ಮಗುನ ಒಂದೊಳ್ಳೆ ಕರೆಕ್ಟ್ ಪೊಸಿಷನಲ್ಲಿ ಇಟ್ಕೊಳ್ಳೋದು ಮ್ಯಾಟರು ಟು ಹೆಲ್ಪ್ ದ ಬೇಬಿ ಟು ಲ್ಯಾಚ್. ಸೊ ಬ್ರೆಸ್ಟ್ ಫೀಡಿಂಗ್ ಪಿಲ್ಲೋ ನನ್ನ ಪ್ರಕಾರ ಇಟ್ಸ್ ಹೈಲಿ ಇಂಪಾರ್ಟೆಂಟ್ ಆ್ಯಂಡ್ ಐ ರೆಕಮೆಂಡ್ ಒಂದು ತೊಗೊಂಡೋಗಿ. ಸೊ ದಟ್ ನೀವು ನಿಮ್ಮ ಪೊಸಿಷನ್ನು ಕರೆಕ್ಟಾಗಿರುತ್ತೆ, ಮಗು ಪೊಸಿಷನ್ನು ಕರೆಕ್ಟಾಗಿರುತ್ತೆ ಆ್ಯಂಡ್ ಇಟ್ಸ್ ಈಸಿ. ನಿಮ್ಮ ಕೈ ಒಂಥರ ಸೋತೋದಂಗೆ ಅನಿಸ್ತಾ ಇರಲ್ಲ ಹಿಡ್ಕೊಂಡು ಮಗುನ. ಸೊ ಐ ರೆಕಮೆಂಡ್ ಬ್ರೆಸ್ಟ್ ಫೀಡಿಂಗ್ ಪಿಲ್ಲೋ. ಇದ್ರ ಜೊತೆಗೆ ಮದರ್ಗೆ ನಾನು ಇನ್ನೊಂದೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ಒಂದು 2 pair ಆಫ್ ಸಾಕ್ಸ್ ಇಟ್ಕೊಳ್ಳಿ ಅಲಾಂಗ್ ವಿತ್ ಅ ಸ್ಲಿಪ್ಪರ್, ಬಿಕಾಸ್ ಬಾತ್ರೂಮಲ್ಲಿ ಯು ಕಾಂಟ್ ವೇರ್ ಸಾಕ್ಸ್. ಇಲ್ಲಾಂದರೆ ನೀವು ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ತುಂಬ ಸ್ವೆಲ್ಲಿಂಗ್ ಇರೋದ್ರಿಂದ ನನಗೆ ಸೆಕೆಂಡ್ ಟೈಮ್ ಅರೌಂಡ್ ಕಾಲು ತುಂಬ ಸ್ವೆಲ್ಲಿಂಗ್ ಇತ್ತು. ಐ ಕುಡಂಟ್ ಏಬಲ್ ಟು ವೇರ್ ಸಾಕ್ಸ್. ಸೊ ಜಸ್ಟ್ ನಾನು ಸ್ಲಿಪ್ಪರಲ್ಲೇ ರೂಮು ಮತ್ತು ಬಾತ್ರೂಮಲ್ಲೆಲ್ಲ ಆ ಥರ ಓಡಾಡ್ತಿದ್ದೆ. ಇಟ್ಸ್ ಅಗೈನ್ ಹೈಜೀನ್
ಆಮೇಲೆ ಒಂಥರ ಏನೋ ಸುಮ್ಮನೆ ಕಾಲು ತಣ್ಣಗೆ ಅನ್ನಿಸ್ತಾ ಇರಲ್ಲ. ಎಸ್ಪೆಷಲಿ ರೈನಿ ಸೀಸನ್, ವಿಂಟರ್ ಸೀಸನಲ್ಲಿ ಯು ಡೋಂಟ್ ವಾಂಟ್ ಟು ಫೀಲ್ ಲೈಕ್ ದಟ್ ಅಲ್ವಾ. ತುಂಬ ಚಳಿ ಅಂತ ಅನಿಸುತ್ತೆ, ಆ ಥರ ಎಲ್ಲ ಇರುತ್ತೆ. ಸೊ ಫಾರ್ ಹೈಜೀನ್ ಪರ್ಪಸ್ ಆ್ಯಂಡ್ ಫಾರ್ ಯುವರ್ ಸೇನ್ ಯು ಕ್ಯಾನ್ ಬ್ರಿಂಗ್ ಈದರ್ ಸಾಕ್ಸ್ ಆರ್ ಸ್ಲಿಪ್ಪರ್ ಆರ್ ಬೋತ್ ದ ಥಿಂಗ್ಸ್. ಇಟ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟು ಬೇಬಿ ಸ್ಟಫ್ ಬಗ್ಗೆ ಮಾತಾಡೋಣ. ವೆನ್ ಇಟ್ ಕಮ್ಸ್ ಟು ಬೇಬಿ ಸ್ಟಫ್, ಔಟ್ಫಿಟ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ. ಔಟ್ಫಿಟ್ ಅಂದರೆ ಸಮ್ ಕ್ರೇಜಿ ಔಟ್ಫಿಟ್ಸ್ ಎಲ್ಲ ತೊಗೊಳ್ಬೇಡಿ, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳು ದೇ ಫೀಲ್ ವೆರಿ ಕಂಫರ್ಟಬಲ್ ಇನ್ ಸ್ಲೀಪ್ ಸೂಟ್ಸ್. ಐ ಇನ್ಸರ್ಟ್ ದ ಪಿಕ್ಚರ್ ಹಿಯರ್. ಒನ್ಸೀಸ್ ಬೇರೆ, ಸ್ಲೀಪ್ ಸೂಟ್ಸ್ ಬೇರೆ. ಒನ್ಸೀಸ್ನ ಯೂಸ್ ಮಾಡೋಕ್ಕಾಗಲ್ಲ ಅಂತಲ್ಲ, ಒನ್ಸಿ ಹಾಕಿ ಮತ್ತೆ ಪ್ಯಾಂಟ್ ಹಾಕಿ ಮತ್ತೆ ಸಾಕ್ಸ್ ಹಾಕಿ ಆ ಥರ ಎಲ್ಲ ತುಂಬ ಕೆಲಸ ಆಗುತ್ತೆ. ಅಷ್ಟು ನ್ಯೂ ಬಾರ್ನ್ ಸ್ಟೇಜಲ್ಲಿ, ಎಸ್ಪೆಷಲಿ ವೆನ್ ಯು ಆರ್ ಫಸ್ಟ್ ಟೈಮ್ ಅರೌಂಡ್ ಅಂತಂದ್ರು ನಿಮ್ಮ ಕೈ ಪಳಗೆ ಇರಲ್ಲ. ಎವ್ರಿ ಟೈಮ್ ಯು ನೀಡ್ ಟು ಆಸ್ಕ್ ಸಮ್ ನರ್ಸ್ ಟು ಹೆಲ್ಪ್ ಯು. ಅದ್ರ ಬದಲು ಸ್ಲೀಪ್ ಸೂಟ್ಸ್ ಆರ್ ದ ಬೆಸ್ಟ್ ಬಿಕಾಸ್ ಟಾಪ್ ಟು ಬಾಟಮ್ ಕವರ್ ಆಗುತ್ತೆ. ನೀವು ಎಕ್ಸ್ಟ್ರಾ ಸಾಕ್ಸ್ ನೆಸೆಸಿಟಿ ಇರಲ್ಲ ಸ್ಲೀಪ್ ಸೂಟಲ್ಲಿ. ಅಟ್ ದ ಸೇಮ್ ಟೈಮ್ ಈವನ್ ಸ್ಲೀಪ್ ಸೂಟ್, ಸಮ್ ಸ್ಲೀಪ್ ಸೂಟ್ಸ್ ಹ್ಯಾವ್ ಹುಡ್ ಆಲ್ಸೋ. ಏನೋ ಕ್ಯಾಪ್ಸು ನೆಸೆಸಿಟಿ ಇರಲ್ಲ. ಹುಡ್ ಇರಲಿ ಇಲ್ಲದೆ ಇರಲಿ, ಬಟ್ ಸ್ಲೀಪ್ ಸೂಟ್ ರೆಕಮೆಂಡೆಡ್ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸಲ್ಲಿ. ಅಟ್ ದ ಸೇಮ್ ಟೈಮ್ ಕ್ಯಾಪ್ಸ್ ತೊಗೊಳ್ಳಿ ಬಿಕಾಸ್ ಮಗು ಫಸ್ಟು ಮಗು ಹುಟ್ಟಿದ ತಕ್ಷಣ ಡಾಕ್ಟರ್ಸ್ ಏನು ಮಾಡ್ತಾರೆ, ಮಗುನೆಲ್ಲ ವೈಪ್ ಡೌನ್ ಮಾಡಿ ಫಸ್ಟ್ ಕ್ಯಾಪ್ ಹಾಕ್ತಾರೆ. ಬಿಕಾಸ್ ಜಸ್ಟ್ ಟು ಮೇಕ್ ಶ್ಯೂರ್ ಮಗುಗೆ ಒಂಥರ ಕೋಸಿ ಫೀಲಿಂಗ್ ಬರಲಿ, ಒಂಥರ ಬೆಚ್ಚಗೆ ಅನ್ನಿಸ್ಲಿ ಅಂತ. ಬಿಕಾಸ್ ಊಂಬಲ್ಲಿರುತ್ತೆ, ಸಡನ್ನಾಗೆ ವರ್ಡ್ ಬಂದಾಗ ಇಟ್ ಫೀಲ್ಸ್ ಒಂಥರ ತುಂಬ ಗಾಬರಿ ಆಗುತ್ತೆ ಮಗುಗೆ. ಸೊ ದಟ್ ಟು ಕಾಮ್ ದ ಬೇಬಿ ಫಸ್ಟ್ ಟೋಪಿ ಹಾಕಿ ಆಮೇಲೆ ಔಟ್ಫಿಟ್ ಹಾಕಿ ಒಂದು ಸ್ವ್ಯಾಡಲ್ ಮಾಡಿ ಎಲ್ಲ ಮಾಡ್ತಾರಲ್ವ. ಸೊ ದಟ್ ಏನು ಸ್ಲೀಪ್ ಸೂಟ್ಸ್ ಆ್ಯಂಡ್ ಕ್ಯಾಪ್ಸ್ ನನ್ನ ಹೈಲಿ ರೆಕಮೆಂಡೆಡ್. ಸೊ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ ಹಾಗೆ, ಸ್ವ್ಯಾಡಲ್ಸ್. ಓ ಮೈ ಗಾಡ್, ಐ ಕಾಂಟ್ ಸ್ಟ್ರೆಸ್ ಎನಫ್ ಇದ್ರದ್ದು ಎಷ್ಟು ಇಂಪಾರ್ಟೆನ್ಸ್ ಅಂತ. ಎಷ್ಟೊಂದು ಪೀಪಲ್ಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ, ಐ ಡೋಂಟ್ ನೋ ವೈ ಅಂತ. ಬಟ್ ಬಿಫೋರ್ ಡೆಲಿವರಿ ಇನ್ನೂ ಒಂದು ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಟಾಕ್ ಟು ಯುವರ್ ಗೈನಿಕ್, ಟಾಕ್ ಟು ಯುವರ್ ಡಾಕ್ಟರ್ಸ್. ಏನೋ ನಿಮ್ಮ ಹಾಸ್ಪಿಟಲಲ್ಲಿ ಏನೇನು ಫೆಸಿಲಿಟಿ ಕೊಡ್ತಾರೆ ಅಂತ ಅವ್ರ ಹತ್ರನೂ ಮಾತಾಡಿ. ಸೊ ದಟ್ ಯು ವಿಲ್ ಗೆಟ್ ಇಟ್. ಇದನ್ನು ಕೊಡ್ತಾರೆ, ಇದನ್ನು ಬಿಟ್ಟು ನಾನು ಇನ್ನೇನು ತೊಗೊಳ್ಬೇಕಾಗತ್ತೆ, ಇಲ್ಲಾಂದರೆ ಇದು ಇಷ್ಟು ಕೊಡ್ತಾರೆ ಅಂದರೆ ಇನ್ನೂ ಎಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಯು ವಿಲ್ ಗೆಟ್ ಅನ್ ಐಡಿಯಾ. ಹಾಗೆ ಸ್ವ್ಯಾಡಲ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇವಾಗ ಮಗು ಊಂಬಲ್ಲಿದ್ದಾಗ ಎಷ್ಟು ಸ್ನಗ್ಲಿಯಾಗಿ ಎಷ್ಟು ಬೆಚ್ಚಗಿರುತ್ತೆ. ಹೊರಡಿಗೆ ಬಂದ ತಕ್ಷಣ ಮತ್ತೆ ಎಗೈನ್ ಅದಕ್ಕೆ ತುಂಬ ಗಾಬರಿ, ತುಂಬ ಅಳು, ಅಮ್ಮನಿಂದ ನನ್ನ ಯಾರೋ ದೂರ ಮಾಡ್ತಿದ್ದಾರೆ, ಎಷ್ಟೊಂದು ಫೀಲಿಂಗ್ಸ್ ಇರುತ್ತಲ್ವ ಮಗುಗೆ. ಬಟ್ ದಟ್ ಬೇಬಿ ಕಾಂಟ್ ಎಕ್ಸ್ಪ್ರೆಸ್ ದಟ್. ಸೊ ಆ ಸ್ಲೀಪ್ ಸೂಟ್ ಹಾಕಿ, ಕ್ಯಾಪ್ ಹಾಕಿ, ಕ್ಲೀನಾಗಿ ಟೈಟಾಗಿ ಸ್ವ್ಯಾಡಲ್ ಮಾಡೋದ್ರಿಂದ ಎಗೇನ್ ನಾನು ಊಂಬಲ್ಲೇ ಇದ್ದೀನಿ, ಅಮ್ಮನ ಜೊತೆ ಇದ್ದೀನಿ ಅನ್ನೋ ಆ ಕಂಫರ್ಟ್ ಸಿಗುತ್ತೆ. ಪೀಸ್ಫುಲ್ಲಾಗಿ ನಿದ್ದೆ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ನಿಮಗೂ ರೆಸ್ಟ್ ಸಿಗುತ್ತೆ. ನಿಮಗೆ ನಿಮ್ಮ ಅಮ್ಮ ನಿಮ್ಮ ಜೊತೆ ಯಾರು ಇರ್ತಾರೋ ಅವ್ರಿಗೆ ತುಂಬ ರೆಸ್ಟ್ ಸಿಗುತ್ತೆ. ಸೊ ಸ್ವ್ಯಾಡಲ್ಸ್ ಈಸ್ ಮಸ್ಟ್. ಅಟ್ ದ ಸೇಮ್ ಟೈಮ್ ಮಗು ಹುಟ್ಟಿದ ಮೇಲೆ ನೆಕ್ಸ್ಟ್ ಡೇಯಿಂದನೇ ಅದಕ್ಕೂ ಬಾತ್ ಕೊಡ್ತಾರೆ ಅಲ್ಲಿ ನರ್ಸ್ಗಳೇ ಕರ್ಕೊಂಡೋಗಿ. ಆವಾಗ ಹುಡೆ ಟಾಲ್ ಕೇಳ್ತಾರೆ, ಟವಲ್ಸ್ ಬೇಸಿಕಲಿ. ಸಪ್ರೇಟಾಗಿ ಹುಡೆ ಟಾಲ್ಸ್ ನೀವು ಇನ್ವೆಸ್ಟ್ ಮಾಡೋಕ್ಕೆ ನಿಮಗೆ ಇಫ್ ಯು ಡೋಂಟ್ ಲೈಕ್ ಆರ್ ಸುಮ್ಮನೆ ಬಡ್ಜೆಟ್ ಪ್ರಾಬ್ಲಮ್ ಅಂತಂದರೆ, ಇನ್ನೂ ಒಂದೇನು ಅಂತಂದರೆ ಸ್ವ್ಯಾಡಲ್ಸ್. ಆ ಸ್ವ್ಯಾಡಲ್ಸ್ ಇಟ್ಸ್ ಮೇಡ್ ಅಪ್ ಆಫ್ ವಾಟ್ ಮಸ್ಲಿನ್ ಕ್ಲಾತ್ಸ್ ಅಥವಾ ಕಾಟನ್, ಎರಡು ಥರದಲ್ಲೂ ಸಿಗುತ್ತೆ ಮೆಟೀರಿಯಲಲ್ಲಿ. ಸೊ ನೀವು ಅದನ್ನೇ ನೀವು ಟಾಲ್ಸ್ ಆಗು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ನೀರು ಹೀರುತ್ತೆ. ಎಗೈನ್ ಏನೋ ಸ್ವ್ಯಾಡಲ್ಸಲ್ಲೇ ನೀವು ಎಷ್ಟು ಥರ ಯೂಸ್ ಮಾಡ್ಬೋದು ಗೊತ್ತಾ. ನಾಟ್ ಓನ್ಲಿ ಟು ಸ್ವ್ಯಾಡಲ್ ಬೇಬಿ, ಆ್ಯಸ್ ಎ ಟಾಲ್, ಆ್ಯಸ್ ಎ ಬರ್ಪಿಂಗ್ ಕ್ಲಾತ್, ಆ್ಯಸ್ ಜಸ್ಟ್ ವೈಪ್ ಮಾಡೋದಕ್ಕೆ ಮಗುನ ತುಂಬ ಥರ ಯೂಸ್ ಮಾಡ್ಬೋದು ಸ್ವ್ಯಾಡಲ್ಸ್ನ. ಅಟ್ ದ ಸೇಮ್ ಟೈಮ್ ಹೀಗೆ ಮಾತಾಡ್ತಿರುವಾಗ ಬರ್ಪಿಂಗ್ ಅಂತ ಬಂತಲ್ಲ, ಸೊ ಬರ್ಪ್ ಕ್ಲಾತ್ ನಾನು ತುಂಬ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ವೆನೆವರ್ ಯು ಫೀಡ್ ದ ಬೇಬಿ ಯು ಶುಡ್ ಬರ್ಪ್ ದ ಬೇಬಿ ಅಲ್ವಾ. ನಾನು ಡಾಕ್ಟರ್ಸ್ ಹೇಳ್ತಾರೆ ಸ್ವಲ್ಪ ಹೊತ್ತಾದರೂ ಅಪ್ ಸ್ಟ್ರೈಟಾಗಿ ಇಟ್ಕೊಳ್ಳಿ ಅಂತ. ಎಷ್ಟೊಂದು ಸತಿ ಮಕ್ಕಳು ಸ್ಪಿಟಪ್ ಮಾಡ್ತಾರೆ, ಎಷ್ಟೊಂದು ಸತಿ ಏನು ಮೋಸ್ಟ್ ಆಫ್ ದ ಟೈಮ್. ಸೊ ಜಸ್ಟ್ ಆ ಬರ್ಪ್ ಕ್ಲಾತ್ ಹೆಗಲ ಮೇಲೆ ಹಾಕೊಂಡು ಮಗುನ ಎತ್ಕೊಳ್ಳೋದ್ರಿಂದ ಅಕಸ್ಮಾತ್ ಅದು ಸ್ಪಿಟ್ ಮಾಡ್ತು ಅಂದರೆ ಅದ್ರ ಬಟ್ಟೆನೂ ಗಲೀಜಾಗಲ್ಲ, ನಿಮ್ಮ ಬಟ್ಟೆನೂ ಗಲೀಜಾಗಲ್ಲ. ಅಗೇನ್ ಇಟ್ಸ್ ಅ ವಿನ್ ವಿನ್ ಸಿಚುವೇಶನ್. ತುಂಬ ಒಳ್ಳೆ ಕಾಟನಲ್ಲಿ ಸಿಗುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಮಗುಗೂ ಅದರಿಂದ ಏನು ಕಷ್ಟ ಆಗಲ್ಲ. ಏನೇ ತೊಗೊಂಡ್ರು ಕಾಟನ್ ಮೆಟೀರಿಯಲ್ ತೊಗೊಳ್ಳಿ, ಇಲ್ಲಾಂದರೆ ಮಸ್ಲಿನ್ ಕ್ಲಾತಲ್ಲಿ ತೊಗೊಳ್ಳಿ. ತುಂಬ ಒಂಥರ ಏನಂತಾರೆ ಅಷ್ಟು ಸಾಫ್ಟಾಗಿ ಚೆನ್ನಾಗಿರುತ್ತೆ ಮಗುಗೆ. ಇವಾಗ ಔಟ್ಫಿಟ್ಟು, ಕ್ಯಾಪ್ಸು, ಸ್ವ್ಯಾಡಲ್ಲು, ಬರ್ಪ್ ಕ್ಲಾತ್ ಇದ್ರ ಬಗ್ಗೆ ಎಲ್ಲ ಮಾತಾಡಿದೆ. ಎಷ್ಟು ನಂಬರ್ಸ್ ಅಂತ ಎಷ್ಟೊಂದು ಜನಕ್ಕೆ ಡೌಟ್ಸ್ ಇರುತ್ತೆ. ಇವಾಗ ಪರ್ ಡೇ, ಇವಾಗ ಒಂದು 3 nights 4 days ಅಕಾರ್ಡಿಂಗ್ ಟು ನಾನು ಅದ್ರ ಪ್ರಕಾರನೇ ಹೇಳ್ತೀನಿ. ಪರ್ ಡೇ ಮಿನಿಮಮ್ ಒಂದು 4 to 5 ಔಟ್ಫಿಟ್ಸ್ ಆದರೂ ಬೇಕಾಗುತ್ತೆ ಮಕ್ಕಳಿಗೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಮಕ್ಕಳು ದೆ ಪೂಪ್ ಅ ಲಾಟ್. ಎಷ್ಟೊಂದು ಸತಿ ಆಕ್ಸಿಡೆಂಟ್ಸ್ ಆಗುತ್ತೆ, ಎಷ್ಟೊಂದು ಸತಿ ಬಟ್ಟೆಗೆಲ್ಲ ಆಗೋಗುತ್ತೆ, ಪೂಪು ಸುಸ್ಸು ಆಗಲಿ ಎಲ್ಲ. ಎವ್ರಿ ಟೈಮ್ ಯು ನೀಡ್ ಟು ಚೇಂಜ್. ಬಿಕಾಸ್ ನಿಮಗೂ ಸ್ಟಾರ್ಟಿಂಗಲ್ಲಿ ಗೊತ್ತಿರಲ್ಲ, ಡೈಪರ್ ಚೇಂಜ್ ಮಾಡುವಾಗ ಎಷ್ಟೊಂದು ಸತಿ ಸ್ವ್ಯಾಡಲ್ಗೆ ಆಗೋಗ್ಬಿಡುತ್ತೆ, ಇಲ್ಲಾಂದ್ರೆ ಬಟ್ಟೆಗೆ ಆಗೋಗುತ್ತೆ, ಇಲ್ಲಾಂದರೆ ಆ ಥರ ಟೈಮಲ್ಲೆಲ್ಲ ಯು ನೀಡ್ ಟು ಚೇಂಜ್. ಸೊ ಬೆಟರ್ ಟು ಹ್ಯಾವ್ 4 to 5 ಔಟ್ಫಿಟ್ಸ್ ಪರ್ ಡೇ. ಇಲ್ಲಾಂದರೆ ಏನಾದ್ರು ಯಾರಾದರೂ ನಿಮ್ಮ ಹಸ್ಬೆಂಡ್ ಬರ್ತಿದ್ದಾರೆ ಅಂದರೆ ಮತ್ತೆ ಆ ದಿನದ ಲಾಂಡ್ರಿ ಕಳಿಸಿ ಮತ್ತೆ ವಾಶ್ ಮಾಡಿ ತರಿಸಿ, ಇದೆಲ್ಲ ಸ್ವಲ್ಪ ಅಷ್ಟೆಲ್ಲ ಫೆಸಿಲಿಟಿ ನಿಮಗೆ ಆಗುತ್ತೆ ಮಾಡೋದಕ್ಕೆ ಅಂದರೆ ವೆಲ್ ಆ್ಯಂಡ್ ಫೈನ್.
ಬಟ್ ಪರ್ ಡೇ 4 to 5 ಔಟ್ಫಿಟ್ಸ್ ಮಸ್ಟ್ ಆ್ಯಂಡ್ ಶುಡ್ ಅಲಾಂಗ್ ವಿತ್ ದ ಕ್ಯಾಪ್, ಅಲಾಂಗ್ ವಿತ್ ದ ಸ್ವ್ಯಾಡಲ್ ಅಂತೂ ತುಂಬ ಇಂಪಾರ್ಟೆಂಟು. ಬರ್ತ್ ಕ್ಲಾತ್ ಅಷ್ಟೇ, ಅಗೈನ್ 4 to 5. ಇಟ್ ಡಿಪೆಂಡ್ಸ್ ಆನ್ ಯುವರ್ ಬೇಬಿ ಎಷ್ಟು ಸ್ಪಿಟಪ್ ಮಾಡುತ್ತೆ ಅಂತ. ಕೆಲವು ಬೇಬಿ ತುಂಬ ಸ್ಪಿಟಪ್ ಮಾಡುತ್ತೆ, ಆವಾಗ ನಂಬರ್ ಆಫ್ ಬರ್ತ್ ಕ್ಲಾತ್ಸು ತುಂಬ ಹೋಗುತ್ತೆ. ಸೊ ಮಿನಿಮಮ್ 4 to 5. ಆಮೇಲೆ ಪಿಕ್ಚರ್ಸ್ ತೊಗೊತಾ ಇದ್ದೀನಿ ಅಂದರೆ ಎಗೈನ್ ಏನು ಕ್ಯೂಟಾಗೆ ಏನು ಫ್ಯಾನ್ಸಿಯಾಗಿ ಏನು ಹಾಕೋಕ್ಕಾಗಲ್ಲ. ಸ್ಲೀಪ್ ಸೂಟಲ್ಲೇ ಅದಕ್ಕೆ ಅಂತ ಪಿಕ್ಚರ್ ತೊಗೊಳೋದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಬಟ್ಟೆ ಇಟ್ಕೊಂಡಿರಿ, ಸೊ ದಟ್ ಅವ್ರು ಯಾವಾಗ ಬರ್ತಾರೋ ಅವಾಗ ಪಿಕ್ಚರ್ ಕ್ಲಿಕ್ ಮಾಡ್ಕೊಳ್ಬೋದು. ಅಟ್ ದ ಸೇಮ್ ಟೈಮ್ ಕಮಿಂಗ್ ಹೋಮ್ ಔಟ್ಫಿಟ್ ಅಂತ ಒಂದು ಪರ್ಟಿಕ್ಯುಲರ್ ಆಗಿ ಇಟ್ಕೊಳ್ಳಿ, ಸೊ ದಟ್ ಇಟ್ ಫೀಲ್ಸ್ ಗುಡ್. ಇವಾಗಿರೋ ಫೆಸಿಲಿಟಿಗೆ, ಇವಾಗಿರೋ ಅಡ್ವಾನ್ಸ್ಡ್ ಇದೆಲ್ಲದಕ್ಕೋಸ್ಕರ ವಿ ಫೀಲ್ ಗುಡ್. ಒಂದು ಪಿಕ್ಚರ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡಿದ್ವಿ, ಕಮಿಂಗ್ ಹೋಮ್ ಔಟ್ಫಿಟ್ ಅಂತ ಒಂದು ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡಿದ್ವಿ ಅನ್ನೋದೊಂದು ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಗ್ರೂಮಿಂಗ್ ಕಿಟ್ ಅಂತ ಅಥವಾ ಬೇಬಿ ಕಿಟ್, ಬೇಬಿ ಎಸೆನ್ಷಿಯಲ್ ಕಿಟ್ ಏನೇನು ಬೇಕಾಗುತ್ತೆ ಅಂತ ನೋಡಿದ್ರೆ, ಬೇಬಿಗೆ ಬಾತ್ ಕೊಡ್ತಾರೆ ಅಂತ ಹೇಳಿದ್ನಲ್ಲ, ದ ಹಾಸ್ಪಿಟಲ್ ನರ್ಸ್ ಅವರೇ ಯೂಸ್ ಮಾಡ್ಕೊತಾರೆ, ಅವ್ರದ್ದೇ ಬಾಡಿ ವಾಶ್ ಇರುತ್ತೆ. ಸಪೋಸ್ ಅವರೇ ಯಾವುದಾದ್ರೂ ಬ್ರ್ಯಾಂಡ್, ಸೆಬಾಮೆಡ್ ಆಗಲಿ, ಜಾನ್ಸನ್ ಆಗಲಿ, ಎನಿಥಿಂಗ್ ದೇ ಕ್ಯಾನ್ ಯೂಸ್. ನಿಮಗೆ ಇಲ್ಲ ಇದೇ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಬೇಕು ಅಂದರೆ ಯು ಕ್ಯಾನ್ ಗಿವ್ ದೆಮ್. ಇಲ್ಲಾಂದರೆ ಅವರು ಜಸ್ಟ್ ಬಾಡಿ ವಾಶ್ ಮಾಡಿ ಹಾಗೆ ಸ್ನಾನ ಮಾಡಿಸಿ ಕರ್ಕೊಂಬಂದು ಅವರೇ ಸ್ಲೀಪ್ ಸೂಟ್ ಹಾಕಿ, ಇದೇ ಡೋಂಟ್ ಅಪ್ಲೈ ಮಾಯ್ಶ್ಚರೈಸರ್ ದೆನ್, ಅವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದಿಲ್ಲ. ಸೊ ದೇರ್ ಈಸ್ ನೋ ನೆಸೆಸಿಟಿ. ಈವನ್ ನಾವು ಹಾಸ್ಪಿಟಲಲ್ಲಿ ಇದ್ದಾಗ ನಮ್ಗೆ ಅಷ್ಟು ಟೈಮೇ ಸಿಗ್ತಿರ್ಲಿಲ್ಲ ಮಾಯ್ಶ್ಚರೈಸರ್ ಹಚ್ಚೋ ಅಷ್ಟು. ಸೊ ಜಸ್ಟ್ ಅವ್ರು ಸ್ನಾನ ಮಾಡಿಸಿ ಕರ್ಕೊಂಬಂದು ಅವರೇ ವೈಪ್ ಮಾಡಿ ಕ್ಲೀನಾಗಿ ಸ್ಲೀಪ್ ಸೂಟ್ ಹಾಕಿ, ಟೋಪಿ ಹಾಕಿ, ಸ್ವ್ಯಾಡಲ್ ಮಾಡಿ ಮಲಗಿಸ್ಬಿಡ್ತಾರೆ ಮಗುನ ಬೆಚ್ಚಿಗೆ. ಅಟ್ ದ ಸೇಮ್ ಟೈಮ್ ದೇ ಆಸ್ಕ್ ಫಾರ್ ಬ್ಲ್ಯಾಂಕೆಟ್, ಬಿಕಾಸ್ ಇಲ್ಲಿ ನಾವೆಲ್ಲ ಯೂಸ್ ಮಾಡ್ತೀವಿ ಬ್ಲ್ಯಾಂಕೆಟ್ಸ್ನ, ನಾವು ಮನೇಲೂ ಯೂಸ್ ಮಾಡ್ತೀವಿ, ಅಟ್ ದ ಸೇಮ್ ಟೈಮ್ ಹಾಸ್ಪಿಟಲ್ಸಲ್ಲೂ ಯೂಸ್ ಮಾಡ್ತೀವಿ. ಸೊ ಒಂದು ಒಳ್ಳೆ ಸಾಫ್ಟಾಗಿರೋ ಮೆಟೀರಿಯಲಲ್ಲಿ ಒಂದು ಒಳ್ಳೆ 2 ಬ್ಲ್ಯಾಂಕೆಟ್ ಆದರೂ ಬೇಕಾಗುತ್ತೆ. ಬಿಕಾಸ್ ಅಕಸ್ಮಾತ್ ಒಂದೇನಾದರೂ ಹಾಳಾಯಿತು ಅಂದರೆ ಇನ್ನೊಂದು ವಿಲ್ ಬಿ ಹ್ಯಾವಿಂಗ್ ಬ್ಯಾಕಪ್. ಎಗೈನ್ ಬೇಬೀಸ್ ಬಗ್ಗೆ ಇಷ್ಟೇ ಔಟ್ಫಿಟ್ಟು ಇಷ್ಟರಲ್ಲೇ ಇರ್ತಾರೆ ಅಂತ ಏನೂ ಹೇಳೋಕ್ಕಾಗಲ್ಲ. ಜಸ್ಟ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಎಲ್ಲ ಡರ್ಟಿ ಆಗೋಗ್ಬಿಡ್ಬೋದು. ಯು ಕ್ಯಾನ್ ಎಕ್ಸ್ಪೆಕ್ಟ್ ಆಲ್ ದೋಸ್ ಥಿಂಗ್ಸ್. ನೆಕ್ಸ್ಟ್ ಪಾಯಿಂಟು ಡೈಪರ್ಸ್, ವೈಪ್ಸ್, ಸ್ಯಾನಿಟೈಸರ್, ಇದ್ರ ಬಗ್ಗೆ ಮಾತಾಡ್ತೀನಿ. ಎಸ್, ಹಾಸ್ಪಿಟಲ್ ವಿಲ್ ಪ್ರೊವೈಡ್. ಹಾಸ್ಪಿಟಲ್ 1 ಪ್ಯಾಕ್ ಡೈಪರು, 1 ಪ್ಯಾಕ್ ವೈಪ್ಸು ಆ್ಯಂಡ್ 1 ಬಾಟಲ್ ಆಫ್ ಸ್ಯಾನಿಟೈಸರ್ ಅವರೇ ಇಟ್ಟಿರ್ತಾರೆ. ಎಗೇನ್ ಆ ಪ್ಯಾಕ್ ಆಫ್ ಡೈಪರ್ ಎಷ್ಟು ನಂಬರ್ಸ್ ಅಂತ ಇಟ್ಟಿರ್ತಾರೆ ಅನ್ನೋದು ಗೊತ್ತಿರಲ್ಲ. ಸೊ ನಿಮ್ಮದು 1 ಪ್ಯಾಕ್ ಆಫ್ ಡೈಪರ್, 1 ಬಿಗ್ ಪ್ಯಾಕ್ ಆಫ್ ಡೈಪರ್ ಇಟ್ಕೊಳ್ಳೋದು ಇಟ್ಸ್ ಬೆಸ್ಟ್ ಸೂಟಬಲ್. ಬಿಕಾಸ್ ನಾನು ಮಯಾಂಕ್ದ್ರಲ್ಲಂತೂ ನನಗೆ ಫಸ್ಟ್ ಟೈಮ್ ಅರೌಂಡ್ ನಾನು ಪೂರ್ತಿ ಎಷ್ಟೊಂದು ತೊಗೊಂಡೋಗಿದ್ದೆ. ಸೆಕೆಂಡ್ ಟೈಮ್ ಅರೌಂಡ್ ಅವ್ರು ಪ್ರೊವೈಡ್ ಮಾಡ್ತಾರೆ ಅಂತ ಐ ಜಸ್ಟ್ ಬಾಟ್ 1 ಪ್ಯಾಕ್ ಆಫ್ ಡೈಪರ್ಸ್. ಬಟ್ ಅವರು ಪ್ರೊವೈಡ್ ಮಾಡಿದ್ರಿಂದ ನನಗೆ ಇನ್ನೊಂದು ಪ್ಯಾಕ್ ನನಗೆ ಸಾಕಾಯಿತು. ಫಸ್ಟ್ ಟೈಮ್ ಅರೌಂಡ್ ನಾನು ಹೋಗಿದ್ದು ಹಾಸ್ಪಿಟಲಲ್ಲಿ ದೇ ಡಿಂಟ್ ಪ್ರೊವೈಡ್ ಎನಿಥಿಂಗ್. ಸೊ ಜಸ್ಟ್ ಮೇಕ್ ಶ್ಯೂರ್ ಹಾಸ್ಪಿಟಲ್ ಏನು ಪ್ರೊವೈಡ್ ಮಾಡುತ್ತೆ ಅದ್ರ ಜೊತೆಗೆ ಇನ್ನೆಷ್ಟು ಬೇಕಾಗುತ್ತೆ ಅಂತ ಯುಲ್ ಗೆಟ್ ಅನ್ ಐಡಿಯಾ. ಜಸ್ಟ್ ಮಾತಾಡಿ ಫಸ್ಟು ಬಿಫೋರ್ ಲೇಬರ್. ಅಟ್ ದ ಸೇಮ್ ಟೈಮ್ ವೈಪ್ಸು ಐ ಥಿಂಕ್ ದೇ ಪ್ರೊವೈಡ್ ಎ ಬಿಗ್ ಪ್ಯಾಕ್ ಆಫ್ ವೆಟ್ ವೈಪ್ಸ್. ಇಟ್ಸ್ ಮೋರ್ ದ್ಯಾನ್ ಎನಫ್. ಬಟ್ ಸ್ಟಿಲ್ ನಮ್ಮ ಮೆಂಟಲ್ ಸ್ಯಾನಿಟಿಗೋಸ್ಕರ 1 ಪ್ಯಾಕ್ ಇಟ್ಕೊಳ್ಳೋದು ಇಟ್ಸ್ ಸೂಟಬಲ್. ಸ್ಯಾನಿಟೈಸರ್ ಸಾಲುತ್ತೆ ಆರಾಮಾಗಿ. ವೆನೆವರ್ ಯು ಚೇಂಜ್ ಬೇಬಿ, ವೆನೆವರ್ ಯು ಆರ್ ಗೋಯಿಂಗ್ ಟು ಟಚ್ ದ ಬೇಬಿ, ಪ್ಲೀಸ್ ಯೂಸ್ ಸ್ಯಾನಿಟೈಸರ್ ಜಸ್ಟ್ ಫಾರ್ ಹೈಜೀನ್ ಪರ್ಪಸ್. ಆ್ಯಂಡ್ ಮೋರ್ ಓವರ್ ಆಫನ್ನಾಗೆ ತುಂಬ ವಿಸಿಟರ್ಸ್ ಬಂದು ಎಲ್ಲ ಡೈರೆಕ್ಟಾಗಿ ಮುಟ್ಟಿದ್ರೆ ಮಗುಗೆ ಜಾಂಡಿಸ್ ಆಗೋ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಅಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಅದನ್ನು ಜಸ್ಟ್ ಟು ಅವಾಯ್ಡ್. ಸೊ ಮೇಕ್ ಶ್ಯೂರ್ ಮಗು ಯಾರ್ಯಾರೋ ಯಾವುದ್ಯಾವುದೋ ಕೈಯಲ್ಲಿ ಮಗುನ ಮುಟ್ಟಬಾರ್ದು ಅಂತ ಜಸ್ಟ್ ಯೂಸ್ ದ ಸ್ಯಾನಿಟೈಸರ್. ಹಾಸ್ಪಿಟಲ್ಸೇ ಅವರೇ ರೆಕಮೆಂಡ್ ಮಾಡ್ತಾರೆ, ಅವರೇ ಸ್ಟ್ರೆಸ್ ಔಟ್ ಮಾಡ್ತಾರೆ ಆ ಥರ ಯೂಸ್ ಮಾಡೋಕ್ಕೆ. ಸೊ ಈವನ್ ಯು ಕ್ಯಾನ್ ಯೂಸ್ ವೈಲ್ ಚೇಂಜಿಂಗ್ ಡೈಪರ್, ಆಫ್ಟರ್ ಚೇಂಜಿಂಗ್ ಡೈಪರ್. ಸೊ ಲಾಸ್ಟ್ ಪಾಯಿಂಟ್ ನಾನು ಇನ್ನೇನು ಹೇಳ್ತೀನಿ ಅಂತಂದರೆ ಕ್ಯಾರಿ ಕಾಟ್. ನೀವು ಕಾರಲ್ಲಿ ಬರ್ತಿದ್ದೀನಿ ಅಂತಂದರೆ ಫಸ್ಟ್ ಸೇಫ್ಟಿ ಈಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಮಕ್ಕಳಿಗೆ ಕಾರ್ ಸೀಟು, ಕ್ಯಾರಿ ಕಾಟ್ ಯೂಸ್ ಮಾಡಿ. ಕಾರ್ ಸೀಟು ಸ್ವಲ್ಪ 1 ವರ್ಷ ಆದಮೇಲೆ ಯೂಸ್ ಮಾಡೋದು, ಕ್ಯಾರಿ ಕಾಟ್ ಅಪ್ ಟು 1 ಇಯರ್ವರೆಗೂ ಯೂಸ್ ಮಾಡೋದು. ಪ್ಲೀಸ್ ಯೂಸ್ ದಟ್. ರೇರ್ ಫೇಸಿಂಗಲ್ಲಿ ಕ್ಯಾರಿ ಕಾಟ್ ಯೂಸ್ ಮಾಡೋದು. ಒಳ್ಳೆ ಬ್ರ್ಯಾಂಡ್ ಕ್ಯಾರಿ ಕಾಟ್ ತೊಗೊಳ್ಳಿ. ಜಸ್ಟ್ 2,000 to 3,000 rupees ಆಗುತ್ತೆ. ಎಲ್ಲೆಲ್ಲೋ ಏನೇನೋ ಸ್ಪೆಂಡ್ ಮಾಡ್ತೀವಿ, ಒಂದು ಕ್ಯಾರಿ ಕಾಟ್ ಸ್ಪೆಂಡ್ ಮಾಡ್ದೆಲ್ಲ ಇರೋಷ್ಟು ಏನೂ ಇರಲ್ಲ ಇವಾಗ ಇದರಲ್ಲಿ ಅಲ್ವಾ. ಹಾಸ್ಪಿಟಲ್ಸ್ಗೆಲ್ಲ ಎಷ್ಟೊಂದು ಸ್ಪೆಂಡ್ ಮಾಡ್ತೀವಿ, ಎನಿಥಿಂಗ್ ವಾಟ್ ಎವರ್. ಸೊ ಕಾರಲ್ಲಿ ಬರ್ತಿದ್ದೀನಿ ಅಂತಂದರೆ ಪ್ಲೀಸ್ ಬೈ ಎ ಕ್ಯಾರಿ ಕಾಟ್. ನೀವು ಹೋಗುವಾಗಲೇ ಅದನ್ನು ಕಾರಲ್ಲಿ ಇಟ್ಬಿಟ್ಟಿರಿ, ಬೆಲ್ಟ್ ಎಲ್ಲ ಹಾಕಿ ಮೇಕ್ ಇಟ್ ಸೆಕ್ಯೂರ್ ಒಂಥರ. ಸೊ ದಟ್ ಅದು ಸೇಫ್ಟಿ ಈಸ್ ಏನಪ್ಪ, ಫೈನಲಿ ನಮ್ಮ ಸೇಫ್ಟಿನೇ ಇಂಪಾರ್ಟೆಂಟ್ ಅಲ್ವಾ. ಸೊ ಕ್ಯಾರಿ ಕಾಟು. ಇಫ್ ನೀವು ಕಾರಲ್ಲಿ ಬರ್ತಿಲ್ಲ ಅಥವಾ ಏನಾದರೂ ನೀವು ಕ್ಯಾಬ್ ಮಾಡ್ಕೊಂಡು ಬರ್ತಿದ್ದೀರಾ ಮನೆಗೆ, ಆ ಥರ ಏನಾದರೂ ಇತ್ತು ಅಂದರೆ ಬೇಬಿ ಡಾಕೆಟ್ ಔಟ್ ಅಂತ ಬರುತ್ತೆ. ಐ ಇನ್ಸರ್ಟ್ ದ ಪಿಕ್ಚರ್ ಹಿಯರ್. ತುಂಬ ಚೆನ್ನಾಗಿರುತ್ತೆ, ತುಂಬ ಒಂಥರ ಕುಷನಿ ಎಫೆಕ್ಟು, ಅಟ್ ದ ಸೇಮ್ ಟೈಮ್ ಸ್ನಗಲ್ಲಾಗಿ ಇರೋ ಹಾಗೆ ಬೇಬಿನ ಮಾಡುತ್ತೆ, ಒಂಥರ ಬೆಚ್ಚಿಗಿರುತ್ತೆ. ಸೊ
ಈವನ್ ಯಾರಾದರೂ ವಿಸಿಟರ್ಸ್ ಬರ್ತಾ ಇದ್ದಾರೆ ಅವ್ರಿಗೆ ಸುಮ್ಮನೆ ಡೈರೆಕ್ಟಾಗಿ ಮಗುನ ಎತ್ಕೊಳಕ್ಕೆ ಕೊಡೋದಕ್ಕಿಂತ ಈ ಇದು ಡಾಕೆಟ್ ಔಟಲ್ಲಿ ಕೊಡಿ. ಸೊ ದಟ್ ಈವನ್ ಏನು ಅಪಾರ್ಟ್ ಫ್ರಮ್ ಕ್ರೇಡಲ್ ಹಾಸ್ಪಿಟಲ್ ಕೊಟ್ಟಿರೋ ಕ್ರೇಡಲಲ್ಲಿ ಬಿಟ್ಟು ನಿಮ್ಮ ಹಾಸಿಗೆ ಮೇಲೆ ಏನಾದರೂ ಮಲಗಿಸ್ಕೋಬೇಕು ಅಂದರೆ ಇಟ್ ಫೀಲ್ಸ್ ಒಂಥರ ಸೇಫ್ಟಿ ಸೆಕ್ಯೂರ್ಡ್ ಆಗಿರೋ ಹಾಗೆ ಫೀಲ್ ಆಗುತ್ತೆ ಮಗುಗೂ. ಅಟ್ ದ ಸೇಮ್ ಟೈಮ್ ನಮಗೂ ಒಂಥರ ಸ್ವಲ್ಪ ಸಮಾಧಾನ, ಡೈರೆಕ್ಟಾಗಿ ಹಾಗೆ ಮಲಗಿಸೋದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿರೋದ್ರಲ್ಲಿ ಮಲಗಿಸಿದ್ದೀವಿ ಅನ್ನೋ ಸಮಾಧಾನ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದ್ಮೇಲೆ ವೆದರ್ ಮದರ್ಗಾಗಲಿ ವೆದರ್ ಮಗುಗಾಗಲಿ ಪ್ಯಾಕ್ ಸ್ಮಾರ್ಟ್ಲಿ. ಓವರ್ ಪ್ಯಾಕಿಂಗು ಅಂಡರ್ ಪ್ಯಾಕಿಂಗ್ ಎರಡೂ ಅಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ನಮಗೆ ಮದರ್ಸ್ಗೆ ಓವರ್ ಪ್ಯಾಕಿಂಗ್ ನೆಸೆಸಿಟಿ ಇಲ್ಲವೇ ಇಲ್ಲ, ಬಿಕಾಸ್ ವಿ ಯೂಸ್ ಮ್ಯಾಕ್ಸಿಮಮ್ 1 or 2 ಔಟ್ಫಿಟ್ ಅಷ್ಟೇ, ಅಥವಾ ಒಂದೇ ಔಟ್ಫಿಟ್ನೇ ನೀವು ಏನೋ ಪಿಕ್ಚರ್ ಕ್ಲಿಕ್ ಮಾಡುವಾಗಲೂ ಯೂಸ್ ಮಾಡ್ಬೋದು, ಅಟ್ ದ ಸೇಮ್ ಟೈಮ್ ಮನೆಗೆ ಬರುವಾಗಲೂ ಯೂಸ್ ಮಾಡ್ಬೋದು, ಬಿಕಾಸ್ ಮಿಕ್ಕಿದಂತೆ ನೀವು ಹಾಸ್ಪಿಟಲ್ ಗೌನ್ಸಲ್ಲೇ ಇರ್ತೀರಾ. ಸೊ ನಮ್ಮದು ಪ್ಯಾಕಿಂಗ್ ಏನು ಇಟ್ಸ್ ನಾಟ್ ಏನು ಬಿಗ್ ಪ್ಯಾಕಿಂಗ್ ಅಂತೇನಿರಲ್ಲ, ಬಟ್ ಮಗುಗೆ ಪ್ಯಾಕ್ ಮಾಡುವಾಗ ಸ್ಮಾರ್ಟಾಗಿ ಪ್ಯಾಕ್ ಮಾಡಿ. 1-2 ಔಟ್ಫಿಟ್ ಎಕ್ಸ್ಟ್ರಾ ಇದ್ದರೂ ಇಟ್ಸ್ ಫೈನ್. ಮಗುಗೆ ಅಟ್ ದ ಎಂಡ್ ಅದಕ್ಕೆ ಕಂಫರ್ಟ್ ಆಗಿರೋದು ಇಂಪಾರ್ಟೆಂಟು, ಅದ್ರದ್ದು ಕಂಫರ್ಟ್ನೆಸ್ ಇಂಪಾರ್ಟೆಂಟು, ಅದು ಏನು ಆರಾಮಾಗಿರೋದು ಇಂಪಾರ್ಟೆಂಟ್ ಅಲ್ವಾ. ಅದು ಅಂಡರ್ ಪ್ಯಾಕ್ ಆದ್ರಂತೂ ತುಂಬ ಸ್ಟ್ರೆಸ್ ಔಟ್ ಆಗುತ್ತೆ, ಬಿಕಾಸ್ ನರ್ಸ್ ಎಲ್ಲ ಬರ್ತಾರೆ, ಮಗುನ ಸ್ನಾನ ಕರ್ಕೊಂಡು ಹೋಗ್ಕೊಂಡು ಒಂದು ಟಾಲ್ ಕೊಡಿ, ಒಂದು ಔಟ್ಫಿಟ್ ಕೊಡಿ, ಒಂದು ಬರ್ತ್ ಕ್ಲಾತ್ ಕೊಡಿ, ಏನು ಸುಮ್ಮನೆ ಹಿಂಗೆ ಕೇಳ್ತಾ ಇರ್ತಾರೆ. ಆವಾಗ ಸಡನ್ನಾಗಿ ಇದಿಲ್ಲ ಅನ್ನೋದಕ್ಕಿಂತ ಬಿ ಪ್ರಿಪೇರ್ಡ್. ಅಗೈನ್ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಹತ್ರ ಎಲ್ಲ ಮಾತಾಡಿ, ಸೊ ದಟ್ ಯು ಫೀಲ್ ಯು ಆರ್ ಪ್ರಿಪೇರ್ಡ್. ಅಟ್ ದ ಸೇಮ್ ಟೈಮ್ ಪ್ಯಾಕ್ ಸ್ಮಾರ್ಟ್ಲಿ. ಸೊ ದಿಸ್ ಇಸ್ ಮೈ ವಾಟ್ ಅಕಾರ್ಡಿಂಗ್ ಟು ಮೈ ಎಕ್ಸ್ಪೀರಿಯನ್ಸ್. ನಾನು ಏನೇನು ಯೂಸ್ ಮಾಡಿದೆ, ಎಷ್ಟು ನಂಬರ್ಸಲ್ಲಿ ಯೂಸ್ ಮಾಡಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡಿದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮಗೂ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಡೌನ್ ಬಿಲೋ, ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ಅಲ್ಲಿ ಆನ್ಸರ್ ಮಾಡ್ತೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸಿ ಯು.